ಕಂಡೀಷನು ಅಂತೆಲ್ಲ ಏನೂ ಇಲ್ಲ. ಮಾಲೂರು ತಾಲೂಕಲ್ಲಿ JDS ಪಕ್ಷ ಸಂಘಟನೆ ಆಗಬೇಕು, ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು. ನಮ್ಮನ್ನು ರಾಮೇಗೌಡರ ನೇತೃತ್ವದಲ್ಲಿ ನಮ್ಮೆಲ್ಲರ JDS ಪಕ್ಷದ ಮುಖಂಡರುಗಳು ಮತ್ತು ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿ ಒಟ್ಟಾಗೆ ಈ JDS ಪಕ್ಷವನ್ನು ಸೇರಿ ಪಕ್ಷವನ್ನು ಕಟ್ಟುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮ್ಮ ರಾಮೇಗೌಡರವರ ನೇತೃತ್ವದಲ್ಲಿ 5ನೇ ತಾರೀಕು JDS ಪಕ್ಷವನ್ನು ಸೇರುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ ನಾರಾಯಣ ಚಮ್ಮಣ್ಣವರ ಅಧ್ಯಕ್ಷತೆಯಲ್ಲಿ, ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಪ್ರಭಾಕರಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕಿನ ಎಲ್ಲ ನಮ್ಮ JDS ಪಕ್ಷದ ಮುಖಂಡರುಗಳು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಹಿರಿಯರ ಒಂದು ಸಮ್ಮುಖದಲ್ಲಿ ಇವತ್ತು ಈ ಒಂದು ಪ್ರೆಸ್ ಮೀಟ್ನ ಮಾಡ್ತಾಯಿದ್ವಿ. ಏನು 5ನೇ ತಾರೀಕು ನಿಗದಿಯಾಗಿರುವಂಥ ಕಾರ್ಯಕ್ರಮ ಕೆಲವರಿಗೆ ಮೊದಲು 7ನೇ ತಾರೀಕು ಅಂತ ನಿಗದಿಯಾಗಿತ್ತು. ಆ 7ನೇ ತಾರೀಕು ಅಂತ ನಿಗದಿಯಾಗಿರೋದು ಸಮಯ ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ವಿಚಾರ ತಿಳಿಸ್ಬೇಕನ್ನೋ ಉದ್ದೇಶದಲ್ಲಿ ಇವತ್ತು 5ನೇ ತಾರೀಕು ಬೆಳಗ್ಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಆ ಉದ್ದೇಶಕ್ಕೋಸ್ಕರ ಎಲ್ರಿಗೂ ವಿಚಾರ ತಿಳಿಸೋಣ ಅಂತೇಳಿ ಇವತ್ತು ಈ ಒಂದು ಸಭೆಯನ್ನು ಕರೆದು ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ನಮ್ಮ ಏನು ಕಳೆದ ಸುಮಾರು 8 ವರ್ಷಗಳಿಂದ ತಾಲೂಕಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಚುನಾವಣೆಯಲ್ಲಿ ಕೂಡ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಂದವು ಕೂಡ ನಮ್ಮ ಪಕ್ಷ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಎಲ್ಲ ನಮ್ಮ ಹಿರಿಯರು, ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ನೀವು ಚುನಾವಣೆಗೆ ನಿಲ್ಲಲೇಬೇಕು ಅಂತೇಳಿ ನಮ್ಮೆಲ್ಲರ ಒಟ್ಟಾಗಿದ್ದು ಸುಮಾರು 50,000 ಮತವನ್ನು ಕೊಡಿಸೋ ರೀತಿಯಲ್ಲಿ ತುಂಬ ನಮಗೆಲ್ಲ ಕೈ ಹಿಡಿಯುವಂಥದ್ದಾಗಿದೆ. ಅದೇ ರೀತಿ ನಾವು ಕೂಡ ನಮ್ಮ ತಾಲೂಕಿನ ಜನರನ್ನ ಕೈ ಬಿಡಬಾರ್ದು. ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪರವಾಗಿ ಎಲ್ಲರೂ ಪಕ್ಷವನ್ನು ಬಿಟ್ಟು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲಿ ಕೂಡ ಕೈ ಬಿಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಸ್ವಾಭಿಮಾನ ಜನತಾ ಪಕ್ಷ ಅಂತೇಳಿ ಕಟ್ಕೊಂಡು ಕಾರ್ಯಕರ್ತರನ್ನ ನಾವು ತಾಲೂಕಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ರಿ. ಆದರೆ ಈಗ ಮುಂಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ ಬರ್ಬೋದು, ಪುರಸಭೆ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತಿ ಇವೆಲ್ಲ ಬರೋದ್ರಿಂದ ನಮ್ಮೆಲ್ಲರ ಮುಖಂಡರುಗಳು ಕೆಲವರು ಎಲ್ಲರೂ ಚರ್ಚೆ ಮಾಡಿದ್ರು. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಸಿಂಬಲ್ ಆಯ್ತಂದರೆ ಎಲೆಕ್ಷನ್ಗಳು ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಕಾರ್ಯಕರ್ತರ ಭವಿಷ್ಯ ಮುಖ್ಯ ಅಂಥೇಳಿ ಎಲ್ಲರೂ ತೀರ್ಮಾನದಂತೆ, ನಮ್ಮ ಪಕ್ಷದ ಮುಖಂಡರುಗಳು ಹಿರಿಯರು ಎಲ್ಲರ ತೀರ್ಮಾನದಂತೆ JDS ಪಕ್ಷಕ್ಕೆ ಹೋಗೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿದರು. ಅದೇ ರೀತಿ ರಾಮೇಗೌಡರು ಕೂಡ ಹಲವಾರು ಬಾರಿ ನಮ್ಮ ಪಕ್ಷಕ್ಕೆ ಬನ್ನಿ ಸಂಘಟನೆ ಮಾಡೋಣ ಅಂತೆಲ್ಲ ಕೇಳಿದ್ರು. ಜೊತೆಯಲ್ಲಿ ಕುಮಾರಣ್ಣವರು ಕೂಡ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣವರು ಅವರು ಸಹ ಹಲವಾರು ಬಾರಿ ಮಾತಾಡಿ ನಮ್ಮ ಏನು MP ಚುನಾವಣೆಯಲ್ಲಿ ಮೈತ್ರಿ ಪಕ್ಷದಲ್ಲಿರುವಂಥ MP ಚುನಾವಣೆಯಲ್ಲಿ ನಾವು ಕೂಡ ನಮಗೆಲ್ಲ NDA ಅಭ್ಯರ್ಥಿಯಾಗಿ ನಮ್ಮನ್ನು ಕೂಡ ನಿಮ್ಮ ಬೆಂಬಲವನ್ನು ಬೇಕು ಅಂತೆಲ್ಲ ಕೇಳಿದರು. ಆ ಸಮಯದಲ್ಲಿ ಕೂಡ ನಾವು ನರೇಂದ್ರ ಮೋದಿ ಅವರ ಒಂದು ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಚುನಾವಣಾ ನಾಯಕತ್ವದಲ್ಲಿ ನಡಿಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕೂಡ MP ಅವರಿಗೆ, ಮಲ್ಲೇಶ್ ಬಾಬು ಅವರಿಗೆ ಚುನಾವಣೆಗೆ ನಾವು ಕೂಡ ಬೆಂಬಲ ಕೊಟ್ಟು ನಮ್ಮೆಲ್ಲ ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ JDS ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಕೆಲಸವನ್ನು ಮಾಡೋಂಥದ್ದಾಗಿತ್ತು. ಅವತ್ತಿಂದನೂ ನೀವು ನಮ್ಮ ಜೊತೆಗೆ ಬನ್ನಿ ಅಂಥೇಳಿ ಒಂದು ಮಾತುಕತೆ ನಡೀತಾ ಇತ್ತು. ಅದೇ ರೀತಿ ಈಗ ನಮ್ಮ ಮುಖಂಡರುಗಳು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರೆಲ್ಲ ಚರ್ಚೆ ಮಾಡಿ ಈಗಾಗಲೇ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಒಪ್ಪಿಗೆ ಮೇರೆಗೆ ಇವತ್ತು 5ನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ರಾಮೇಗೌಡರು ಅವರ ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ವೈಟ್ ಗಾರ್ಡನಲ್ಲಿ ಎಲ್ಲರೂ ಸೇರತಕ್ಕದ್ದು. ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಪ್ರತಿಯೊಬ್ಬರು ನಮಗೆಲ್ಲ ಯಾರೆಲ್ಲ ಚುನಾವಣೆಯಲ್ಲಿ ಸಹಕಾರ ಕೊಟ್ಟಿದ್ದರು ಅಂಥವರು ಪ್ರತಿಯೊಬ್ಬರು ಕಾರ್ಯಕರ್ತರು, ಮುಖಂಡರು ಮತ್ತು ಅಭಿಮಾನಿಗಳೆಲ್ಲರೂ ಕೂಡ 8 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯದಲ್ಲಿರುವಂಥ JDS ಪಕ್ಷದ ಕಚೇರಿಗೆ 10 ಗಂಟೆಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ತಾಲೂಕಿನಲ್ಲಿರುವಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು, ಅತಿ ಹೆಚ್ಚಾಗಿ JDS ಪಕ್ಷ ಕಟ್ಟಿರುವಂಥ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ದಿವಸ ಬರಬೇಕು, ತಮ್ಮೆಲ್ಲರ ಆಶೀರ್ವಾದ ಬೇಕು. ಹಾಗಾಗಿ ಎಲ್ಲರೂ ಬರಬೇಕಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ನೋಡಿ, ಇವತ್ತು ನಾವು ಚುನಾವಣೆಗಳ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಇನ್ನೂ 2 ವರ್ಷ ಸಮಯ ಇದೆ. ಈಗ ನಾವು ಪಕ್ಷ ಸೇರ್ಪಡೆಯ ವಿಚಾರವಾಗಿ ಮಾತ್ರ ನಾವು ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಪಕ್ಷಕ್ಕೆ ಸೇರಿ ಮೊದಲು ಪಕ್ಷ ಸಂಘಟನೆ ಮಾಡುವಂಥ ಗುರಿ ನಮ್ಮದೆಲ್ಲ. ಸ್ಥಳೀಯವಾಗಿ ಬರುವಂಥ ಚುನಾವಣೆಗಳೀಗ
ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅದೆಲ್ಲ ನಮ್ಮ ಚುನಾವಣೆಗಳಿಗಿಂತ ಮುಂದೆ ಬರುವಂಥ ಚುನಾವಣೆಗಳು. ಇವೆಲ್ಲ ಮುಖ್ಯವಾಗಿ ನಮಗೆ ಆಗಬೇಕಾಗಿರೋದು ನಮ್ಮ ಕಾರ್ಯಕರ್ತರ ಭವಿಷ್ಯ ಮುಖ್ಯ. ನಮಗೋಸ್ಕರ ಕೆಲಸ ಕಾರ್ಯಗಳು ಬಿಟ್ಟು ಪಕ್ಷವನ್ನು ಕಟ್ತಾ ಕೆಲಸ ಮಾಡಿಕೊಂಡು ಅವರೆಲ್ಲ ಇರೋದ್ರಿಂದ ನಾವು, ಹಾಗಾಗಿ ಅವರ ಒಂದು ಚುನಾವಣೆಗಳು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಇವತ್ತು JDS ಪಕ್ಷಕ್ಕೆ ಸೇರ್ತಾ ಇದ್ದೀವಿ. ನಮ್ಮ ಚುನಾವಣೆ ಹೈಕಮಾಂಡ್ ಇರ್ತಾರೆ, ಮೈತ್ರಿ ಪಕ್ಷ ಇರೋದ್ರಿಂದ ಹೈಕಮಾಂಡ್ ಅವ್ರು ನೋಡ್ಕೊಂಡು ಅದನ್ನು ಯಾವ ರೀತಿ ಹಂಚ್ಕೊಬೇಕು ಏನಂತ ತೀರ್ಮಾನ ಮಾಡ್ತಾರೆ. 50-50 ಅಂತ ಎಲ್ಲಾದರೂ ಡಿಸೈಡ್ ಆಗಿದೆಯಾ ಸ್ಟೇಟ್ ಲೆವೆಲಲ್ಲೋ ಇಲ್ಲ ಸೆಂಟ್ರಲ್ ಲೆವೆಲಲ್ಲೋ? ಸಾರ್ವಜನಿಕರು ಮಾತಾಡ್ತಾರೆ, ಹೈಕಮಾಂಡಲ್ಲಿ ಆಗಿಲ್ಲಲ್ಲ. ನಮ್ಮದು JDS ಪಕ್ಷ ಇರೋದೇ ಮೈಸೂರು ಭಾಗದಲ್ಲಿ ಜಾಸ್ತಿ, ಇಲ್ಲಿ ಜಾಸ್ತಿ ಸೀಟ್ ತಗೊಳ್ತೀವಿ. ಎಲ್ಲಿ ನಮ್ಗೆ ಗೆಲ್ತಾರೆ ಅಲ್ಲ ಕ್ಯಾಂಡಿಡೇಟ್ಗಳು ನಮ್ಗೆ ಬಿಟ್ಕೊಡ್ತಾರೆ ಅವರು. ಅದರಿಂದ ಹೈಕಮಾಂಡ್ ಡಿಸೈಡ್ ಮಾಡ್ತದೆ. 50-50 ಅಂತ ಏನಿಲ್ಲ. ದೇವೇಗೌಡರ ಕುಟುಂಬ ಸಮಯ ಬಂದ ಅದು ಹೆಂಗ್ ಚೇಂಜ್ ಆಗ್ತಾರೆ ಗೊತ್ತಿಲ್ಲ ಅಂತಕ್ಕಂಥದ್ದು ಕೂಡ ಇದೆ. ಅವ್ರು ಹೆಂಗ್ ಬೇಕಾದ್ರೂ ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದು ಸಮಯ ಬಂದಾಗ ನೋಡಿ, ಆ ವಿಚಾರದಲ್ಲಿ ನಮಗೆಲ್ಲರಿಗೂ ನಂಬಿಕೆ ಇರಬೇಕು. ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈಗ ಭಾರತೀಯ ಜನತಾ ಪಕ್ಷದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಯಾವುದೋ ಕಾರಣಾಂತರಗಳಿಂದ ನಮಗೆ ಬದಲಾವಣೆ ಆಗಿರ್ಬೋದು, ಆದರೆ ನಾವು ಪಕ್ಷವನ್ನು ಕಟ್ಟೋದ್ರಲ್ಲಾಗಿರ್ಬೋದು, ಕೆಲಸ ಮಾಡೋದ್ರಾಗಲಿ, ಜನಸೇವೆ ಮಾಡೋದ್ರಾಗಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿವಸ JDS ಪಕ್ಷ ಕೂಡ ನಾವು ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ನಮ್ಮ ಕೆಲಸ ನಾವು ಮಾಡಬೇಕು. ಆ ದೃಷ್ಟಿನಲ್ಲಿ ನಾವು ನಂಬಲೇ ಇಲ್ಲ ಅಂದರೆ ನಮ್ಗೆ ದಾರಿನೇ ಸಿಗಲ್ಲ. ಹಾಗಾಗಿ ಒಬ್ಬರ ಮೇಲೆ ನಂಬಿಕೆ ಇದ್ಕೊಂಡು ನಾವು ಹೋಗಬೇಕು. ಆ ಉದ್ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ, ದೊಡ್ಡವರು ಎಲ್ಲರೂ ಕೂಡ ಮಾಲೂರು ತಾಲೂಕಿಗೆ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಭರವಸೆ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಒಂದು ನಂಬಿಕೆ ಮೇಲೆ ನಾವೆಲ್ಲರೂ ಇವತ್ತು ಸೇರ್ಪಡೆಯಾಗಿ ಈ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಿ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ. ಆಮೇಲೆ ನಮ್ಮಿಬ್ಬರ ಭವಿಷ್ಯ ಇನ್ನೂ ಲಾಸ್ಟು 2.5 ವರ್ಷ ಇದೆ. ಈಗ ಸಾವಿರಾರು ಜನದ ಭವಿಷ್ಯ. ಗ್ರಾಮ ಪಂಚಾಯತಿಗೆ ಸಾವಿರಾರು ಜನ, 500-600 ಜನ ನಿಲ್ತಾರೆ. ತಾಲೂಕ್ ಪಂಚಾಯತಿಗೆ ನಿಲ್ತಾರೆ, ಜಿಲ್ಲಾ ಪಂಚಾಯತಿ ನಿಲ್ತಾರೆ, ಟೌನ್ ನಗರಸಭೆಗೆ ನಿಲ್ತಾರೆ. ಅವ್ರ ಭವಿಷ್ಯ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು. ನಮ್ದು ಇನ್ನೂ ಮುಂದೆ ಇದೆ, 2.5 ವರ್ಷ ಇದೆ. ಅದು ಬಂದಾಗ ಚರ್ಚೆ ಮಾಡೋಣ.